ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಕಾಂಗ್ರೆಸ್ನಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ, ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಬಿಆರ್ ಪಾಟೀಲ್ಗೆ ಗುಳ್ಳಾಗ್ತವ ತಮ್ಮದೇ ಪತ್ರಗಳು. ವಸತಿ ಇಲಾಖೆಯ ವರದಿ ಅಲ್ಲಿ ಇದೆ, ಸ್ಫೋಟಕ ಮಾಹಿತಿ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ತಾವೇ ಬರೆದ ಪತ್ರಗಳು ಈಗ ಬಿಆರ್ ಪಾಟೀಲ್ಗೆ ಮುಳ್ಳಾಗುವಂತ ಸಾಧ್ಯತೆ ಇದೆ. ಬಿಆರ್ ಪಾಟೀಲ್ ಸರ್ಫರಾಜ್ ಜೊತೆಗೆ, ವಸತಿ ಇಲಾಖೆಯ ಸರ್ಫರಾಜ್ ಜೊತೆಗೆ, ಅಧಿಕಾರಿ ಜೊತೆಗೆ ಮಾತನಾಡಿರುವಂತ ಆಡಿಯೋ ನನ್ನದೇ ಅಂತ ಹೇಳಿ ಒಪ್ಕೊಂಡಿದ್ರು. ಅಕ್ರಮವಾಗಿ ಹಣ ಕೊಟ್ಟವರಿಗೆ ಮನೆಯನ್ನ ಮಂಜೂರು ಮಾಡಿರುವಂತ ಸ್ಫೋಟಕ ವಿಚಾರವನ್ನ ಅವರು ಹೇಳಿದ್ರು. ಮುಖ್ಯಮಂತ್ರಿಗಳನ್ನೂ ಕೂಡ ಭೇಟಿಯಾಗಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಅವರು ಹೇಳಿದ್ರು, ನಾನು ವಸತಿ ಇಲಾಖೆಗೆ ಪತ್ರ ಬರೆದಿದ್ದೆ ಅಂತೇಳಿ. ಆ ಪತ್ರಗಳೇ ಈಗ ಅವರಿಗೆ ಮುಳುವಾಗುವಂತ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇದು. ಬಿಆರ್ ಪಾಟೀಲ್ ಲಂಚದ ಬಾಂಬ್ನಿಂದ ಜಮೀರ್ ಅಲರ್ಟ್ ಆಗಿದ್ದಾರೆ. ವಸತಿ ಇಲಾಖೆಯ ಸಚಿವರು ಸಿಎಂಗೆ ವಸತಿ ಹಂಚಿಕೆ ದಾಖಲೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಆ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕೂಡ ವಸತಿ ಇಲಾಖೆಯ ಎಲ್ಲ ದಾಖಲೆಗಳನ್ನ ಸಲ್ಲಿಕೆ ಮಾಡೋದಕ್ಕೆ, ದಾಖಲೆಗಳನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬಿಆರ್ ಪಾಟೀಲ್ ಪತ್ರದಲ್ಲಿ ಸೂಚಿಸಿದಂತೆ 950 ಮನೆಗಳು ಹಂಚಿಕೆ ಆಗಿದ್ದಾವೆ. ರಾಜೀವ್ ಗಾಂಧಿ ವಸತಿ ನಿಗಮದ ವಿವಿಧ ಯೋಜನೆಯ ಅಡಿಯಲ್ಲಿ ಮಂಜೂರಾದಂತ ಮನೆಗಳು. ಮುನ್ನಳ್ಳಿ ಗ್ರಾಮ ಪಂಚಾಯತ್ಗೆ ಬಸವ ಯೋಜನೆ ಅಡಿ ಮನೆ ಮಂಜೂರಾಗಿತ್ತು. ಬಿಆರ್ ಅಂಬೇಡ್ಕರ್ ನಿವಾಸ್ ಯೋಜನೆ ಅಡಿ 200 ಮನೆ ಹಂಚಿಕೆಯಾಗಿತ್ತು. ಹೀಗಾಗಿ ಸಿಎಂಗೆ ಸಂಪೂರ್ಣ ವರದಿಯನ್ನ ಜಮೀರ್ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆ ಈ ಒಂದು ರಾಜೀವ್ ಗಾಂಧಿ ವಸತಿ ಅಭಿವೃದ್ಧಿ ನಿಗಮದ ವಸತಿ ಯೋಜನೆಯಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತೆ ಹಣ ಕೊಟ್ಟವರಿಗೆ ಮನೆಯನ್ನ ಮಂಜೂರು ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಇದೆಯಲ್ಲ, ಯಾವ್ಯಾವ ಗ್ರಾಮದಲ್ಲಿ ಎಷ್ಟೆಷ್ಟು ಮನೆಗಳು, ಯಾವ್ಯಾವ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಮನೆಗಳು ಹಂಚಿಕೆ ಆಗಿದ್ದಾವೆ, ಇದೆಲ್ಲದರ ಸಂಪೂರ್ಣ ವರದಿಯನ್ನ ಜಮೀರ್ ಅಹಮದ್ ಖಾನ್ ವಸತಿ ಇಲಾಖೆಯ ಸಚಿವರು ಈಗ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ವಸತಿ ಇಲಾಖೆಯಲ್ಲಿ ಯಾವುದೇ ಗೊಂದಲಗಳಾಗಿಲ್ಲ ಅಥವಾ ಯಾವುದೇ ಭ್ರಷ್ಟಾಚಾರ ಆಗಿಲ್ಲ, ಯಾರು ಹಣ ಕೊಟ್ಟವರಿಗೆ ನಾವು ಮನೆಯನ್ನ ಮಂಜೂರು ಮಾಡಿಲ್ಲ ಅನ್ನೋದನ್ನ ಈಗ ಮುಖ್ಯಮಂತ್ರಿಗಳಿಗೆ ತಿಳಿಸುವುದಕ್ಕೆ ಎಲ್ಲಾ ದಾಖಲಾತಿಗಳನ್ನ ಜಮೀರ್ ಅಹಮದ್ ಖಾನ್ ಅವರು ರೆಡಿ ಇಟ್ಕೊಂಡಿದ್ದಾರೆ. ಆ ಮೂಲಕ ವಸತಿ ಇಲಾಖೆಗೆ ಬಿಆರ್ ಪಾಟೀಲ್ ಅವರು ಹೇಳಿದ್ರು, ನಾನು 3-4 ಪತ್ರ ಬರೆದಿದ್ದೆ, ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಯಾವುದೇ ಮನೆಯನ್ನ ಮಂಜೂರು ಮಾಡಿರಲಿಲ್ಲ ಅಂತ ಹೇಳಿ. ಆ ಲೆಟರೇ ಈಗ ಬಿಆರ್ ಪಾಟೀಲ್ಗೆ ಮುಳುವಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಒಟ್ಟಾರೆ ಕಾಂಗ್ರೆಸ್ಗೆ ತೀರಾ ಮುಜುಗರ ತಂದಂತ ಪ್ರಕರಣ, ಬಿಜೆಪಿ ಪಾಲಿಗೆ ಹೊಸ ಅಸ್ತ್ರವನ್ನ ಕೊಟ್ಟಂತ ಪ್ರಕರಣ, ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂತಾದಂತ ಪ್ರಕರಣ ಇದು. ಇದಕ್ಕೆ ಈಗ ಜಮೀರ್ ಅಹಮದ್ ಖಾನ್ ಅವರು ಅಲರ್ಟ್ ಆಗಿ ಎಲ್ಲಾ ದಾಖಲಾತಿಗಳನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸೋದಕ್ಕೆ, ನಮ್ಮ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಿಲ್ಲ, ಯಾವುದೇ ಗೊಂದಲಗಳಾಗಿಲ್ಲ ಅನ್ನೋದನ್ನ ತಿಳಿಸೋದಕ್ಕೆ ಹೊರಟಿದ್ದಾರೆ. ಸದ್ಯದ ಈ ಹೊತ್ತಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಮುತ್ತಪ್ಪ, ಸದ್ಯಕ್ಕೆ ಈಗ ಇಲಾಖೆ ಸಚಿವರು ಕೂಡ ಅಲರ್ಟ್ ಆಗಿದ್ದಾರೆ. ಇದು ಬಿಆರ್ ಪಾಟೀಲ್ ಅವರಿಗೆ ಹೇಗೆ ಮುಳ್ಳಾಗುತ್ತೆ ಮುತ್ತಪ್ಪ? ಬಿಆರ್ ಪಾಟೀಲ್ ಅವರು ಪತ್ರ ಬರೆದಿದ್ರಲ್ಲ, ಅದರಲ್ಲಿ ಏನಿತ್ತು ಮಾಹಿತಿ, ಏನವರು ಮನವಿ ಮಾಡಿಕೊಂಡಿದ್ರು ಮುತ್ತಪ್ಪ? ಈಗಾಗಲೇ ಬಿಆರ್ ಪಾಟೀಲ್ ನೇರವಾಗಿ ಸರ್ಕಾರದ ಒಂದು ಇಲಾಖೆ ಮೇಲೆ ಒಂದು ಲಂಚದ ಆರೋಪನ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಲಂಚದ ಆರೋಪದಿಂದ ತಪ್ಪಿಸಿಕೊಳ್ಳೋದಕ್ಕೆ ವಸತಿ ಇಲಾಖೆ ಬೇಕಾದಂತಹ ಎಲ್ಲಾ ದಾಖಲೆಗಳನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡೋದಕ್ಕೆ ಹೊರಟಿದೆ. ಯಾಕಂದ್ರೆ ಈಗ ಬಿಆರ್ ಪಾಟೀಲ್ ಹೇಳುವಂತದ್ದು, ವಸತಿ ಇಲಾಖೆಯಲ್ಲಿ ಒಂದು ಮನೆಯನ್ನ ಮಂಜೂರಾತಿ ಮಾಡ್ಕೋಬೇಕಂದ್ರೆ ಅಲ್ಲಿ ಲಂಚವನ್ನ ಕೊಡಬೇಕು, ಅಲ್ಲಿ ಲಂಚಾವತಾರ ಆಗ್ತಿದೆ ಅಂತ ಹೇಳ್ಬಿಟ್ಟು ಈಗ ನೇರವಾಗಿ ವಸತಿ ಇಲಾಖೆ ಮೇಲೆ ಆರೋಪ ಕೂಡ ಮಾಡಿದ್ದಾರೆ. ಹೀಗಾಗಿ ಈಗ ವಸತಿ ಇಲಾಖೆ ಬಿಆರ್ ಪಾಟೀಲ್ ಅವರ ಪತ್ರದ ಆಧಾರದ ಮೇಲೆ ಎಷ್ಟು ಮನೆಗಳನ್ನ ಮಂಜೂರಾತಿ ಮಾಡಲಾಗಿದೆ ಅನ್ನೋ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಮುಖ್ಯಮಂತ್ರಿ ಏನು ಕೊಡ್ತಾ ಇದ್ದಾರೆ. ಈ ಒಂದು ಮಾಹಿತಿ ಪ್ರಕಾರ ಇದುವರೆಗೂ ಕೂಡ ಬಿಆರ್ ಪಾಟೀಲ್ ಅವರ ಪತ್ರದ ಆಧಾರದ ಮೇರೆಗೆ 950 ಮನೆಗಳನ್ನ ಅವರ ಮತಕ್ಷೇತ್ರದಲ್ಲಿರುವಂತಹ 5 ಗ್ರಾಮ ಪಂಚಾಯತಿಗಳಿಗೆ ಈಗ ಮಂಜೂರು ಮಾಡುವುದು ಕೂಡ ಈ ಒಂದು ದಾಖಲೆಗಳ ಮುಖಾಂತರವಾಗಿ ಸ್ಪಷ್ಟಪಡಿಸ್ತಾ ಇರುವಂತದ್ದು. ಈಗ ಬಿಆರ್ ಪಾಟೀಲ್ ಅವರು ನೇರವಾಗಿ ವಸತಿ ಇಲಾಖೆಯಲ್ಲಿ ಹೇಳ್ತಿದ್ದಾರೆ, ನಮಗೆ ನಮ್ಮ ಪತ್ರಕ್ಕೆ ಯಾವುದೇ ರೀತಿಯ ವ್ಯಾಲ್ಯೂ ಇರುವುದಿಲ್ಲ, ದುಡ್ಡು ಕೊಟ್ಟರೆ ಮಾತ್ರ ಅಲ್ಲಿ ಮನೆಗಳನ್ನ ಮಂಜೂರು ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಆದ್ರೆ ವಸತಿ ಇಲಾಖೆ ಹೇಳ್ತಿರೋದೇನಂತಂದ್ರೆ 2024ರಲ್ಲಿ ಒಟ್ಟು 950 ಮನೆಗಳನ್ನ ಇವರ ಮತಕ್ಷೇತ್ರ
ಕ್ಷೇತ್ರಕ್ಕೆ, ಅದು ಕೂಡ ಇವರ ಪತ್ರದ ಆಧಾರದ ಮೇರೆಗೆ ಈ ಗ್ರಾಮ ಪಂಚಾಯತಿಗಳಿಗೆ ನಾವು ಮಂಜೂರಾತಿ ಮಾಡಿರುವುದು ಅಂತ ಹೇಳಿ ಈಗ ಮುಖ್ಯಮಂತ್ರಿಗಳು ಕೂಡ ಈಗ ವರದಿಯನ್ನು ಕೊಡ್ತಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು BR ಪಾಟೀಲ್ ಅವರನ್ನ ತಮ್ಮನ್ನ ಬಂದು ಭೇಟಿ ಆಗೋದಕ್ಕೆ ಕೂಡ ಸೂಚನೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಈ ಆರೋಪದಲ್ಲಿ ಎಷ್ಟು ಸತ್ಯಾಂಶ ಇದೆ ಅಂತ ತಿಳಿದುಕೊಳ್ಳಕ್ಕೆ ಮುಖ್ಯಮಂತ್ರಿಗಳು ಕೂಡ ಮುಂದಾಗಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರು ಕಂಪ್ಲೀಟ್ ಆದಂತಹ ದಾಖಲೆಗಳನ್ನು ಮುಖ್ಯಮಂತ್ರಿಗೆ ಸಲ್ಲಿಕೆ ಮಾಡಿ ಇವರ ಪತ್ರದ ಆಧಾರದ ಮೇಲೆಗೆ ಇವರ ಗ್ರಾಮ ಪಂಚಾಯತಿಗಳಿಗೆ ಎಷ್ಟು ಮನೆಗಳನ್ನು ಮಂಜೂರಾತಿ ಮಾಡಲಾಗಿದೆ ಅಂತ ಹೇಳಿ ಒಂದು ವರದಿ ಕೊಡುವಂತಹ ಕೆಲಸ ಮಾಡಿ. ಇದು ಒಂದು ಪಾರ್ಟ್. ಮತ್ತೊಂದು ಕಡೆ BR ಪಾಟೀಲ್ ಹೇಳೋರು ಹಾಗೆ ಒಂದೊಮ್ಮೆ ಏನಾದರೂ ವಸತಿ ಇಲಾಖೆಯಲ್ಲಿ ಲಂಚದ ಏನು ಒಂದು ನಡೀತಾ ಇದೆ, ಈ 950 ಮನೆಗಳು ಏನು ಮಂಜೂರಾತಿ ಆಗಿದ್ದು ಆ 950 ಮನೆಗಳಿಗೂ ಕೂಡ BR ಪಾಟೀಲ್ ಅವರ ಕಡೆಯಿಂದ ಲಂಚ ಹೋಯ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಈಗ BR ಪಾಟೀಲ್ ಅವರು ಈ ಒಂದು ದಾಖಲೆಗಳ ಮೇಲೆ ಮುಖ್ಯಮಂತ್ರಿಗಳಿಗೆ ಏನು ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿಸುವಂತೆ. ಯಾಕಂದ್ರೆ ಈಗ BR ಪಾಟೀಲ್ ಅವರು ಹೇಳಿದ್ದಾರೆ ಇಲ್ಲಿ ಲಂಚ ಕೊಟ್ಟರೆ ಅಷ್ಟೇ ಮನೆಗಳನ್ನ ಮಂಜೂರಾತಿ ಮಾಡಲಾಗ್ತಿದೆ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಈ 950 ಮನೆಗಳು ಹೇಗೆ ಮಂಜೂರಾತಿ ಆಯಿತು, ಅವುಗಳಿಗೂ ಏನಾದರೂ ಲಂಚ ಕೊಡಲಾಯ್ತಾ, ಇದರ ಬಗ್ಗೆ ಕೂಡ ಸ್ಪಷ್ಟನೆ ಕೊಡಬೇಕಾಗಿರುವಂತದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಕಾಂಗ್ರೆಸ್ನಲ್ಲಿ BR ಪಾಟೀಲ್ ಆಡಿಯೋ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ, ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. BR ಪಾಟೀಲ್ಗೆ ಮುಳ್ಳಾಗ್ತವ ತಮ್ಮದೇ ಪತ್ರಗಳು. ವಸತಿ ಇಲಾಖೆಯ ವರದಿಯಲ್ಲಿ ಇದೆ ಸ್ಫೋಟಕ ಮಾಹಿತಿ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ತಾವೇ ಬರೆದ ಪತ್ರಗಳು ಈಗ BR ಪಾಟೀಲ್ಗೆ ಮುಳ್ಳಾಗುವಂತ ಸಾಧ್ಯತೆ ಇದೆ. BR ಪಾಟೀಲ್ ಸರ್ಫರಾಜ್ ಜೊತೆಗೆ ವಸತಿ ಇಲಾಖೆಯ ಸರ್ಫರಾಜ್ ಜೊತೆಗೆ ಅಧಿಕಾರಿ ಜೊತೆಗೆ ಮಾತನಾಡಿರುವಂತ ಆಡಿಯೋ ನನ್ನದೇ ಅಂತ ಹೇಳಿ ಒಪ್ಕೊಂಡಿದ್ರು. ಅಕ್ರಮವಾಗಿ ಹಣ ಕೊಟ್ಟವರಿಗೆ ಮನೆಯನ್ನ ಮಂಜೂರು ಮಾಡಿರುವಂತ ಸ್ಫೋಟಕ ವಿಚಾರವನ್ನ ಅವರು ಹೇಳಿದ್ರು. ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಅವ್ರು ಹೇಳಿದ್ರು ನಾನು ವಸತಿ ಇಲಾಖೆಗೆ ಪತ್ರ ಬರೆದಿದ್ದೆ ಅಂತ ಹೇಳಿ. ಆ ಪತ್ರಗಳೇ ಈಗ ಅವರಿಗೆ ಮುಳುವಾಗುವಂತ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇದು. BR ಪಾಟೀಲ್ ಲಂಚದ ಬಾಂಬ್ನಿಂದ ಜಮೀರ್ ಅಲರ್ಟ್ ಆಗಿದ್ದಾರೆ. ವಸತಿ ಇಲಾಖೆಯ ಸಚಿವರು ಸಿಎಂಗೆ ವಸತಿ ಹಂಚಿಕೆ ದಾಖಲೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಆ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕೂಡ ವಸತಿ ಇಲಾಖೆಯ ಎಲ್ಲ ದಾಖಲೆಗಳನ್ನ ಸಲ್ಲಿಕೆ ಮಾಡೋದಕ್ಕೆ, ದಾಖಲೆಗಳನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. BR ಪಾಟೀಲ್ ಪತ್ರದಲ್ಲಿ ಸೂಚಿಸಿದಂತೆ 950 ಮನೆಗಳು ಹಂಚಿಕೆ ಆಗಿದ್ದಾವೆ. ರಾಜೀವ್ ಗಾಂಧಿ ವಸತಿ ನಿಗಮದ ವಿವಿಧ ಯೋಜನೆಯ ಅಡಿಯಲ್ಲಿ ಮಂಜೂರಾದಂತ ಮನೆಗಳು. ಮುನ್ನಳ್ಳಿ ಗ್ರಾಮ ಪಂಚಾಯತ್ಗೆ ಬಸವ ಯೋಜನೆ ಅಡಿ ಮನೆ ಮಂಜೂರಾಗಿತ್ತು. BR ಅಂಬೇಡ್ಕರ್ ನಿವಾಸ್ ಯೋಜನೆ ಅಡಿ 200 ಮನೆ ಹಂಚಿಕೆಯಾಗಿತ್ತು. ಹೀಗಾಗಿ ಸಿಎಂಗೆ ಸಂಪೂರ್ಣ ವರದಿಯನ್ನ ಜಮೀರ್ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆ ಈ ಒಂದು ರಾಜೀವ್ ಗಾಂಧಿ ವಸತಿ ಅಭಿವೃದ್ಧಿ ನಿಗಮದ ವಸತಿ ಯೋಜನೆಯಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತೆ ಹಣ ಕೊಟ್ಟವರಿಗೆ ಮನೆಯನ್ನ ಮಂಜೂರು ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಇದೆಯಲ್ಲ, ಯಾವ್ಯಾವ ಗ್ರಾಮದಲ್ಲಿ ಎಷ್ಟೆಷ್ಟು ಮನೆಗಳು, ಯಾವ್ಯಾವ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಮನೆಗಳು ಹಂಚಿಕೆ ಆಗಿದ್ದಾವೆ, ಇದೆಲ್ಲದರ ಸಂಪೂರ್ಣ ವರದಿಯನ್ನ ಜಮೀರ್ ಅಹಮದ್ ಖಾನ್ ವಸತಿ ಇಲಾಖೆಯ ಸಚಿವರು ಈಗ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ವಸತಿ ಇಲಾಖೆಯಲ್ಲಿ ಯಾವುದೇ ಗೊಂದಲಗಳಾಗಿಲ್ಲ ಅಥವಾ ಯಾವುದೇ ಭ್ರಷ್ಟಾಚಾರ ಆಗಿಲ್ಲ, ಯಾರು ಹಣ ಕೊಟ್ಟವರಿಗೆ ನಾವು ಮನೆಯನ್ನ ಮಂಜೂರು ಮಾಡಿಲ್ಲ ಅನ್ನೋದನ್ನ ಈಗ ಮುಖ್ಯಮಂತ್ರಿಗಳಿಗೆ ತಿಳಿಸುವುದಕ್ಕೆ ಎಲ್ಲಾ ದಾಖಲಾತಿಗಳನ್ನ ಜಮೀರ್ ಅಹಮದ್ ಖಾನ್ ಅವರು ರೆಡಿ ಇಟ್ಕೊಂಡಿದ್ದಾರೆ. ಆ ಮೂಲಕ ವಸತಿ ಇಲಾಖೆಗೆ BR ಪಾಟೀಲ್ ಅವರು ಹೇಳಿದ್ರು, ನಾನು 3-4 ಪತ್ರ ಬರೆದಿದ್ದೆ, ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಯಾವುದೇ ಮನೆಯನ್ನ ಮಂಜೂರು ಮಾಡಿರಲಿಲ್ಲ ಅಂತ ಹೇಳಿ. ಆ ಲೆಟರೇ ಈಗ BR ಪಾಟೀಲ್ಗೆ ಮುಳುವಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಒಟ್ಟಾರೆ ಕಾಂಗ್ರೆಸ್ಗೆ ತೀರಾ ಮುಜುಗರ ತಂದಂತ ಪ್ರಕರಣ, ಬಿಜೆಪಿ ಪಾಲಿಗೆ ಹೊಸ ಅಸ್ತ್ರವನ್ನ ಕೊಟ್ಟಂತ ಪ್ರಕರಣ, ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂತಾದಂತ ಪ್ರಕರಣ ಇದು. ಇದಕ್ಕೆ ಈಗ ಜಮೀರ್ ಅಹಮದ್ ಖಾನ್ ಅವರು ಅಲರ್ಟ್ ಆಗಿ ಎಲ್ಲಾ ದಾಖಲಾತಿಗಳನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸೋದಕ್ಕೆ, ನಮ್ಮ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಿಲ್ಲ, ಯಾವುದೇ ಗೊಂದಲಗಳಾಗಿಲ್ಲ ಅನ್ನೋದನ್ನ ತಿಳಿಸೋದಕ್ಕೆ ಹೊರಟಿದ್ದಾರೆ. ಸದ್ಯದ ಈ ಹೊತ್ತಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಮುತ್ತಪ್ಪ, ಸದ್ಯಕ್ಕೆ ಈಗ ಇಲಾಖೆ ಸಚಿವರು ಕೂಡ ಅಲರ್ಟ್ ಆಗಿದ್ದಾರೆ. ಇದು BR ಪಾಟೀಲ್ ಅವರಿಗೆ ಹೇಗೆ ಮುಳ್ಳಾಗುತ್ತೆ ಮುತ್ತಪ್ಪ? BR ಪಾಟೀಲ್ ಅವರು ಪತ್ರ ಬರೆದಿದ್ರಲ್ಲ, ಅದರಲ್ಲಿ ಏನಿತ್ತು ಮಾಹಿತಿ, ಏನವರು ಮನವಿ ಮಾಡ್ಕೊಂಡಿದ್ರು ಮುತ್ತಪ್ಪ?
ಈಗಾಗಲೇ BR ಪಾಟೀಲ್ ನೇರವಾಗಿ ಸರ್ಕಾರದ ಒಂದು ಇಲಾಖೆ ಮೇಲೆ ಒಂದು ಲಂಚದ ಆರೋಪನ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಲಂಚದ ಆರೋಪದಿಂದ ತಪ್ಪಿಸಿಕೊಳ್ಳೋದಕ್ಕೆ ವಸತಿ ಇಲಾಖೆ ಬೇಕಾದಂತಹ ಎಲ್ಲಾ ದಾಖಲೆಗಳನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡೋದಕ್ಕೆ ಹೊರಟಿದೆ. ಯಾಕಂದ್ರೆ ಈಗ BR ಪಾಟೀಲ್ ಹೇಳುವಂತದ್ದು ವಸತಿ ಇಲಾಖೆಯಲ್ಲಿ ಒಂದು ಮನೆಯನ್ನ ಮಂಜೂರಾತಿ ಮಾಡ್ಕೋಬೇಕಂದ್ರೆ ಅಲ್ಲಿ ಲಂಚವನ್ನು ಕೊಡಬೇಕು, ಅಲ್ಲಿ ಲಂಚಾವತಾರ ಆಗ್ತಿದೆ ಅಂತ ಹೇಳ್ಬಿಟ್ಟು ಈಗ ನೇರವಾಗಿ ವಸತಿ ಇಲಾಖೆ ಮೇಲೆ ಆರೋಪ ಕೂಡ ಮಾಡಿದ್ದಾರೆ. ಹೀಗಾಗಿ ಈಗ ವಸತಿ ಇಲಾಖೆ BR ಪಾಟೀಲ್ ಅವರ ಪತ್ರದ ಆಧಾರದ ಮೇಲೆ ಎಷ್ಟು ಮನೆಗಳನ್ನ ಮಂಜೂರಾತಿ ಮಾಡಲಾಗಿದೆ ಅನ್ನೋ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಮುಖ್ಯಮಂತ್ರಿಗೆ ಏನು ಕೊಡ್ತಾ ಇದ್ದಾರೆ. ಈ ಒಂದು ಮಾಹಿತಿ ಪ್ರಕಾರ ಇದುವರೆಗೂ ಕೂಡ BR ಪಾಟೀಲ್ ಅವರ ಪತ್ರದ ಆಧಾರದ ಮೇರೆಗೆ 950 ಮನೆಗಳನ್ನ ಅವರ ಮತಕ್ಷೇತ್ರದಲ್ಲಿರುವಂತಹ 5 ಗ್ರಾಮ ಪಂಚಾಯತಿಗಳಿಗೆ ಈಗ ಮಂಜೂರು ಮಾಡುವುದು ಕೂಡ ಈ ಒಂದು ದಾಖಲೆಗಳ ಮುಖಾಂತರವಾಗಿ ಸ್ಪಷ್ಟಪಡಿಸ್ತಾ ಇರುವಂತದ್ದು. ಈಗ BR ಪಾಟೀಲ್ ಅವರು ನೇರವಾಗಿ ವಸತಿ ಇಲಾಖೆಯಲ್ಲಿ ಹೇಳ್ತಿದ್ದಾರೆ, ನಮಗೆ ನಮ್ಮ ಪತ್ರಕ್ಕೆ ಯಾವುದೇ ರೀತಿಯಾದ ವ್ಯಾಲ್ಯೂ ಇರೋದಿಲ್ಲ, ದುಡ್ಡು ಕೊಟ್ಟರೆ ಮಾತ್ರ ಅಲ್ಲಿ ಮನೆಗಳನ್ನ ಮಂಜೂರು ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಆದ್ರೆ ವಸತಿ ಇಲಾಖೆ ಹೇಳ್ತಿರೋದೇನಂತಂದ್ರೆ 2024ರಲ್ಲಿ ಒಟ್ಟು 950 ಮನೆಗಳನ್ನ ಇವರ ಮತಕ್ಷೇತ್ರಕ್ಕೆ, ಅದು ಕೂಡ ಇವರ ಪತ್ರದ ಆಧಾರದ ಮೇರೆಗೆ ಈ ಗ್ರಾಮ ಪಂಚಾಯತಿಗಳಿಗೆ ನಾವು ಮಂಜೂರಾತಿ ಮಾಡಿರುವುದು ಅಂತ ಹೇಳಿ ಈಗ ಮುಖ್ಯಮಂತ್ರಿಗಳು ಕೂಡ ಈಗ ವರದಿಯನ್ನು ಕೊಡ್ತಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು BR ಪಾಟೀಲ್ ಅವರನ್ನ ತಮ್ಮನ್ನ ಬಂದು ಭೇಟಿ ಆಗೋದಕ್ಕೆ ಕೂಡ ಸೂಚನೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಈ ಆರೋಪದಲ್ಲಿ ಎಷ್ಟು ಸತ್ಯಾಂಶ ಇದೆ ಅಂತ ತಿಳಿದುಕೊಳ್ಳಕ್ಕೆ ಮುಖ್ಯಮಂತ್ರಿಗಳು ಕೂಡ ಮುಂದಾಗಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರು ಕಂಪ್ಲೀಟ್ ಆದಂತಹ ದಾಖಲೆಗಳನ್ನು ಮುಖ್ಯಮಂತ್ರಿಗೆ ಸಲ್ಲಿಕೆ ಮಾಡಿ ಇವರ ಪತ್ರದ ಆಧಾರದ ಮೇಲೆಗೆ ಇವರ ಗ್ರಾಮ ಪಂಚಾಯತಿಗಳಿಗೆ ಎಷ್ಟು ಮನೆಗಳನ್ನು ಮಂಜೂರಾತಿ ಮಾಡಲಾಗಿದೆ ಅಂತ ಹೇಳಿ ಒಂದು ವರದಿ ಕೊಡುವಂತಹ ಕೆಲಸ ಮಾಡ್ತಾರೆ. ಇದು ಒಂದು ಪಾರ್ಟ್. ಮತ್ತೊಂದು ಕಡೆ BR ಪಾಟೀಲ್ ಹೇಳೋರು ಹಾಗೆ ಒಂದೊಮ್ಮೆ ಏನಾದರೂ ವಸತಿ ಇಲಾಖೆಯಲ್ಲಿ ಲಂಚದ ಏನು ಒಂದು ನಡೀತಾ ಇದೆ, ಈ 950 ಮನೆಗಳು ಏನು ಮಂಜೂರಾತಿ ಆಗಿದ್ದು ಆ 950 ಮನೆಗಳಿಗೂ ಕೂಡ BR ಪಾಟೀಲ್ ಅವರ ಕಡೆಯಿಂದ ಲಂಚ ಹೋಯ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಈಗ BR ಪಾಟೀಲ್ ಅವರು ಈ ಒಂದು ದಾಖಲೆಗಳ ಮೇಲೆ ಮುಖ್ಯಮಂತ್ರಿಗಳಿಗೆ ಏನು ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿಸುವಂತೆ. ಯಾಕಂದ್ರೆ ಈಗ BR ಪಾಟೀಲ್ ಅವರು ಹೇಳಿದ್ದಾರೆ ಇಲ್ಲಿ ಲಂಚ ಕೊಟ್ಟರೆ ಅಷ್ಟೇ ಮನೆಗಳನ್ನ ಮಂಜೂರಾತಿ ಮಾಡಲಾಗ್ತಿದೆ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಈ 950 ಮನೆಗಳು ಹೇಗೆ ಮಂಜೂರಾತಿ ಆಯಿತು, ಅವುಗಳಿಗೂ ಏನಾದರೂ ಲಂಚ ಕೊಡ್ಲಾಯ್ತಾ, ಇದರ ಬಗ್ಗೆ ಕೂಡ ಸ್ಪಷ್ಟನೆ ಕೊಡಬೇಕಾಗಿರುವಂತದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.